ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಹಜರತ್ ಬಾಬಾ ಹೈದರೆ ಶಬ್ದಾರ್ ಸರ್ವರಿ ಕಲ್ಲಂದರ್ 773ನೇ ಉರುಸಿನ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಸಾಕಷ್ಟು ಜನ ರಾಜಕಾರಣಿಗಳು ಹಾಗೆ ಜನನಾಯಕರು. ಕೋಲಾರದ ಎಂಪಿ ಆದಂಥ ಕೆಎಚ್ ಮುನಿಸ್ವಾಮಿ ಅವರು ಹಾಗೆ ಮುಳಬಾಗಿಲಿನ ಜೆಡಿಎಸ್ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು, ಕೋಲಾರ ಜಿಲ್ಲೆಯ ಶಾಸಕರಾದ ಕೊತ್ತೂರು ಮಂಜುನಾಥ್ ರವರು, ಆದಿನಾರಾಯಣ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹಲವಾರು ಜನ ಬೆಂಬಲಿಗರ ಜೊತೆಯಲ್ಲಿ ದರ್ಗಾಗೆ ಬಂದು ಫಾತಿಹಾ ಅಂದ್ರೆ ಪೂಜೆಯನ್ನ ಸಲ್ಲಿಸಿ ಸಮಸ್ತ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಜೊತೆಗೆ ಮುಳುಬಾಗಿಲಿನ ಜನತೆಗೆ, ದರ್ಗಾ ಕಮಿಟಿಗೆ, ಮುಜಾವರಗಳಿಗೆ ಶುಭವಾಗಲಿ ಅಂತ ಹೇಳಿ ಹಾರೈಸಿದ್ರು. ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನ ಹಜರತ್ ಬಾಬಾ ಹೈದರ್ ಅಲಿ ಉರುಸು ಕಾರ್ಯಕ್ರಮಕ್ಕೆ ಇವತ್ತು ಈ ಉರುಸು ಕಾರ್ಯಕ್ರಮದ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ನಮ್ಮ ಪೆಟ್ರೋಲ್ ಬಂಕ್ ವಸೀಂ ಅಣ್ಣವರು ಮತ್ತು ಆಡಳಿತ ಮಂಡಳಿಯಲ್ಲಿ ಎಲ್ಲರೂ ನಮಗೆ ಆಹ್ವಾನ ಮಾಡಿದ್ದಕ್ಕೆ ಇವತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ 773 ಹಜರತ್ ಬಾಬಾ ಹೈದರ್ ಅಲಿ ಅವರ 773ನೇ ಪುಣ್ಯತಿಥಿಯ ಕಾರ್ಯಕ್ರಮ ಮಾಡೋದು ಅಂದ್ರೆ ಇವತ್ತು ಅವರು ದೇವರಲ್ಲಿ ಲೀನ ಆಗಿರುವಂತ ದಿನ. ಇವತ್ತು ಹಜರತ್ ಅವರ ಮೂಲ ಉದ್ದೇಶ ಏನಿತ್ತಂದ್ರೆ ಎಲ್ಲ ಜಾತಿ ಧರ್ಮ ಭೇದ ಏನೂ ಇಲ್ಲದೆ ಬಡವರಿಗೋಸ್ಕರ ಅವರು ತ್ಯಾಗ ಮಾಡಿಕೊಂಡು ಅವರು ಇದ್ದಿದ್ದ ಅವರ ಜೀವನ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ನಾವು ಎಲ್ಲ ಜಾತಿಯವರು ಕೂಡ ಸೇರ್ಕೊಂಡು ಇಲ್ಲಿ ಇದು ಧಾರ್ಮಿಕ ಸ್ಥಳ ಅಲ್ಲ, ನಾವು ಎಲ್ಲ ಜನಾಂಗವನ್ನು ಐಕ್ಯತೆ ಮಾಡುವಂತ ಸ್ಥಳ ಇದು. ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಎಲ್ಲ ಜನ ಸೇರ್ಕೊಂಡು ಇವತ್ತು ಈ ಹಬ್ಬವನ್ನು ಆಚರಿಸುವ ಮೂಲಕ ಐಕ್ಯತೆಯನ್ನು ತೋರಿಸುವಂತ ಈ ಸ್ಥಳ. ಇದು ಧಾರ್ಮಿಕ ಕಾರ್ಯಕ್ರಮ ಒಂದೇ ಅಲ್ಲ, ಐಕ್ಯತೆಯನ್ನು ತೋರಿಸುವ ಸ್ಥಳವಾಗಿರೋದ್ರಿಂದ ಅವರ ಮೂಲ ಉದ್ದೇಶ ಕೂಡ ಮಾನವರಿಗೆ ನಾವು ಸಹಾಯ ಮಾಡಿದ್ರೆ ನಮಗೂ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಟ್ಟುಕೊಂಡು ಎಲ್ಲಾ ಜಾತಿಯನ್ನು ಒಗ್ಗೂಡಿಸಿಕೊಂಡು ಅವರು ಜೀವನ ಕಳೆದಿರೋದ್ರಿಂದ ನಾವು ಕೂಡ ವರ್ಷನೂ ಇದೇ ರೀತಿ ಎಲ್ಲಾ ಸಮುದಾಯದವರು ಕೂಡ ಇಲ್ಲಿ ಈ ಕಾರ್ಯಕ್ರಮವನ್ನು ಒಟ್ಟುಗೂಡಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದರಿಂದ ನಾವು ಎಲ್ಲಾ ಜಾತಿಯವರು ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಎಲ್ಲರ ಮುಖಾಂತರ ಯಶಸ್ವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಗ್ಗಟ್ಟು ಪ್ರದರ್ಶನವನ್ನು ತೋರಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮಗೆ ಈ ಕಾರ್ಯಕ್ರಮ ಇಷ್ಟು ಅದ್ಧೂರವಾಗಿ ಮಾಡಕ್ಕೆ ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರನ್ನೂ ಮುಖಂಡರನ್ನು ಸಹ ಕರೆದಿದ್ದಾರೆ. ನಾವು ಎಲ್ಲ ಈ ಆಡಳಿತ ಮಂಡಳಿಯ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ತೆ. ಬಾಬಾ ಹೈದರ್ ಶಬ್ದಾರವರ 73ನೇ ನಮ್ಮ 773ನೇ ಉರ್ಸನ್ನ ಇವತ್ತು ಈ ಭಗವಂತ ನಮ್ಮ ಕೈಯಲ್ಲಿ ಶಾಸಕನಾಗಿ ಈ ಕಾರ್ಯ ನಿರ್ವಹಿಸಲಿಕ್ಕೆ ನಾವು ಪುಣ್ಯ ಮಾಡಿದ್ವಿ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ನಮ್ಮ ಮುಳುಬಾಗಿಲ ಉರ್ಸು ತೋಡಲಿಕ್ಕೆ ಬರ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಕಲ ಸಿದ್ಧತೆಗಳು ಕೂಡ ಏನು ಈ ರೋಡ್ ತುಂಬ ಅಧ್ವಾನ ಆಗಿತ್ತು. ಕೇವಲ 4 ದಿವಸದಲ್ಲಿ ರೋಡು ವ್ಯವಸ್ಥೆ ಮಾಡಿ ದೊಡ್ಡ ಮಟ್ಟಕ್ಕೆ ಈ ದರ್ಗಾ ಬರ್ತಕ್ಕಂಥ ಜನಕ್ಕೆ ಅನುಕೂಲ ಆಗಬೇಕು. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿದೆ. ಟೊಮಾಟೊ ಒಳ್ಳೆ ರೇಟ್ ಸಿಕ್ಕಿದೆ. ರೈತರಲ್ಲಿ ಒಳ್ಳೆ ಸಂತೋಷ ಮೂಡಿದೆ. ವ್ಯಾಪಾರಸ್ಥರು ನಮ್ಮ ಮುಸ್ಲಿಂ ಬಾಂಧವರ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಮೂಡಿದೆ. ಇದಕ್ಕೆಲ್ಲ ನಮ್ಮ ಈ ಭಗವಾನ್ ನಮ್ಮ ಹೈದರ್ ಅಲಿ ಅವರ ಕಾರಣ ಅಂತ ಉರುಸನ್ನ ಇವತ್ತು ಐತಿಹಾಸಿಕ ದಿನವನ್ನು ಇಡೀ ಮುಳಬಾಗಿಲು ಟೌನಲ್ಲಿ ವಿಜೃಂಭಣೆಯಿಂದ ಲೈಟಿಂಗ್ ವ್ಯವಸ್ಥೆ ಮಾಡಿ ಬರ್ತಕ್ಕಂಥ ಎಲ್ಲದನ್ನು ಉರುಸು ಬಂದವರು ಕೂಡ ಈ ಭಗವಂತ ಒಳ್ಳೇದು ಮಾಡಿ ಮುಂಬರುವ ದಿವಸದಲ್ಲಿ ಕೂಡ ಈ ದರ್ಗಾ ಒಂದು ಕಾರ್ಯ ಮತ್ತು ಈ ಒಂದು ಸರ್ಕಾರ ಮಾಡಲಿಕ್ಕೆ ಈ ಒಂದು ಕಾರ್ಯ ಮಾಡಲಿಕ್ಕೆ ಭಗವಂತ ಪುಣ್ಯ ಮಾಡಿದ್ದಾರೆ. ಪ್ರತಿ
ವರ್ಷ ಕೂಡ ನನ್ನ ಕುಟುಂಬದಿಂದ ಈ ದರ್ಗಾ ಏನು ಉರುಸ್ ಮಾಡಲಿಕ್ಕೆ ಪ್ರತಿ ವರ್ಷ 5 ಲಕ್ಷ ವ್ಯವಸ್ಥೆ ಮಾಡ್ತೇವೆ. ಅದೇ ಪ್ರಕಾರವಾಗಿ ಈ ವರ್ಷ ಕೂಡ ನಾನು ಪ್ರತಿ ವರ್ಷ ಕೂಡ ಅಧಿಕಾರ ಇಲ್ಲದೆ ಇರಲಿ ಕೂಡ ನಾನು ನಮ್ಮ ಕುಟುಂಬದಿಂದ ಹಣ ಸಹಾಯ ಮಾಡ್ತಾ ಇದ್ದೆ. ಅದೇ ಪ್ರಕಾರವಾಗಿ ಕೂಡ ಇವತ್ತು ನಮ್ಮ ಹಳ್ಳು ಮತ್ತು ನಮ್ಮ ನಾಯಕರಿರ್ತಕ್ಕಂಥ ನಮ್ಮ ಜೈರವರು, ನಮ್ಮ ವೈದ್ಯರು, ಅಫ್ಸರವರು, ಬಾಬು ನಾಯಕರು ಎಲ್ಲ ಮುಸ್ತು ಮತ್ತು ನೌಷಾದ್ ಎಲ್ಲ ಸೇರಿ ಕೂಡ ಇದನ್ನ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಈ ಭಗವಂತ ಮುಂದೆ ನಾನು ಕೇಳೋದು, ಇಡೀ ಮುಳಬಾಗಿಲು ತಾಲೂಕು ಪ್ರಪಂಚಕ್ಕೆ ಗೊತ್ತಾಗ್ಲಿ ನಮ್ಮಲ್ಲಿ ಉಳಿಸಿದೆ ಅಂತ, ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ನಾನು ಸೆಷನಲ್ಲಿ ಮಾತಾಡಿದ್ದೆ, ಪರವಿದ್ದೆಲ್ಲ ಇದಾರಲ್ಲ, ಸೆಷನ್ ಮಾತಾಡಿದ್ದೆ, ಜಮೀರ್ ಅಹಮದ್ ಅವ್ರು ಮಾತಾಡಿದ್ದೆ. ನಮ್ಮಲ್ಲಿ 35,000 40,000 ಜನ ಇದ್ದಾರೆ, ನಮಗೆ ಹಣ ಕೊಡಿ ಅಂತ ಕೇಳಿದ್ದೆ. ಈಗಾಗಲೇ ಉರ್ಸ್ ಕಮಿಟಿಯಿಂದ ನಾನು ಲೆಟರ್ ಕಳಿಸಿದ್ದೀನಿ. ಹೊರ ವರ್ಷ ಸುಮಾರು 8 ರಿಂದ 12 ಕೋಟಿ ಅಮೌಂಟ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಹೊರ ವರ್ಷ ಈ ಉರ್ಸನ್ನ ದೊಡ್ಡ ಮಟ್ಟಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಸಕಲ ಸಿದ್ಧತೆ ಮಾಡ್ಕೊತೀನಿ. ನನ್ನ ರಾಜಕಾರಣ ಇಲ್ಲ, ನಮ್ಮ ರಾಜಕಾರಣ ಇಲ್ಲ, ಅವರಿಗೆ ಒಂದೇ ರಾಜಕಾರಣ ಬಿಟ್ಟರೆ ಬೇರೆ ಯಾವುದೋ ರಾಜಕಾರಣ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಭಗವಂತನ ಥ್ಯಾಂಕ್ಸ್ ಹೇಳ್ತಾ, ಯಾಕಂದ್ರೆ ನಾನು 2ನೇ ದಿವಸ ಬರೋಕ್ಕಾಗಲ್ಲ, ನಾಳೆ ನಾನೆಲ್ಲ ಪ್ರಯಾಣ ಬೇರೆ ಕಡೆ ಹೋಗ್ತೀನಿ. ಅದರಿಂದ ಎಲ್ಲ ನಾಯಕರು ಸೇರಿ ಗಂಧಕ್ಕೆ ಬಂದಿದ್ದೀನಿ, ಗಂಧಕ್ಕೆ ಬಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ತಾಲೂಕು ಆಡಳಿತ ಕಡೆಯಿಂದ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಫ್ರೀ ನೀರು ವ್ಯವಸ್ಥೆ, ಉಚಿತ ನೀರು ವ್ಯವಸ್ಥೆ, ರೋಡ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀನಿ. ನಮ್ಮ ಮುಳಬಾಗಿಲು ತಾಲೂಕಿನ ಇಡೀ ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧವಾದಂಥ ಒಂದು ಉರುಸು ಇದು ಕಾರ್ಯಕ್ರಮ. ಹೈದರ್ ದರ್ಗಾದ ಉರುಸು ಕಾರ್ಯಕ್ರಮ 773ನೇ ಕಾರ್ಯಕ್ರಮ. ಇದು 773ನೇ ವರ್ಷದ ಕಾರ್ಯಕ್ರಮ. ಮೊದಲನೇದಾಗಿ ನಾನು ದರ್ಗಾ ಕಮಿಟಿಗೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಇದನ್ನ ಕಾರ್ಯಕ್ರಮ ಎಲ್ಲ ಮಾಡೋದಕ್ಕೆ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು ಎಲ್ಲರೂ ಸೇರಿ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ವಸೀಂ, ಪೆಟ್ರೋಲ್ ಬ್ಯಾಂಕ್ ವಸೀಂ ಅಕ್ಬರ್ ಸಾಬ್ ಅವ್ರ ಮಗ ವಸೀಂ ಅವ್ರಿಗೆ 5ನೇ ಸತಿ ಅವರಿಗೆ ಕಂಟಿನ್ಯೂ ಆಗಿ ದರ್ಗಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ದರ್ಗಾ ಕಮಿಟಿ ಹಾಗೂ ನಮ್ಮ ಮುಜಾವರ್ಸ್, ಮುಖ್ಯವಾಗಿ ಮುಜಾವರ್ಸ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಒಂದು 5ನೇ ಸತಿ ಅವರಿಗೆ ಕಮಿಟಿಗೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗಿ ಹೋಗ್ತಾರೆ ಅಂತ ಒಂದು ಲೆಕ್ಕಾಚಾರ. ಯಾಕಂದ್ರೆ ದೇವರೇ ಅವ್ರನ್ನ ಕರ್ಕೊಂಡಿರೋದು, ಅದಕ್ಕೆ ಅವ್ರಿಗೆ ಧನ್ಯವಾದಗಳು ತಿಳಿಸಿ ಪ್ಲಸ್ ಕಮಿಟಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮ ಎಲ್ಲ ನಡಬೇಕಂದ್ರೆ ನಮ್ಮೆಲ್ಲರಿಗೂ ಪ್ರೋತ್ಸಾಹಿಕರು, ನಮ್ಮ ಆತ್ಮೀಯರು, ನಮ್ಮ ಹಾಜನಾರಾಯಣನವರು, ಅವ್ರಿಗೂ ನಾನು ದರ್ಗಾ ಪರವಾಗಿ, ಕಮಿಟಿ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಅದೇ ರೀತಿ ಹಿರಿಯರಾದಂಥ ನಮ್ಮ ಟಿಪ್ಪು ಅಣ್ಣವರಿದ್ದಾರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮಾನನ್ ಅವರಿದ್ದಾರೆ. ಅದೇ ರೀತಿ ನಮ್ಗೆಲ್ಲದಕ್ಕೂ ಚೇರ್ಮನ್, ನಮ್ಮ ಕೂಡ ಚೇರ್ಮನ್, ನಮಗೆ ಕೋಲಾರಲ್ಲಿ ಎಲ್ಲದಕ್ಕೂ ಚೇರ್ಮನ್ ನಮ್ಮ ಹನೀಫನ್ ಅವರಿದ್ದಾರೆ. ನಮ್ಮ ನಿರ್ದೇಶಕರು, ಮಿಲ್ಕ್ ಯೂನಿಯನ್ ನಿರ್ದೇಶಕರು, ಇಡೀ ಚರಿತ್ರೆಯಲ್ಲಿ ಕೋಲಾರ ಮಿಲ್ಕ್ ಯೂನಿಯನ್ಗೆ ಮುಸಲ್ಮಾನರ ಡೈರೆಕ್ಟರ್ ಆಗಿ ಎಲೆಕ್ಟೆಡ್ ಆಗಿದ್ದು ಇಲ್ಲ, ನಾಮಿನೇಟ್ ಆಗಿದ್ದು ಇಲ್ಲ. ಅಂತದ್ರಲ್ಲಿ ಎಷ್ಟು ಕಷ್ಟಪಟ್ಟಿದೀವಿ ಅಂತ ಗೊತ್ತು. ನಮ್ಮ ಶಂಶೇರ್ ಬೈ, ಶಂಶೇರ್ ಬೈನ 2ನೇ ಬಾರಿಗೆ, ಮೊದಲೊಂದು ಬಾರಿ ಮಾಡಿದ್ವಿ, ಆಮೇಲೆ ಎಲೆಕ್ಷನ್ಗೆ ಹೋಯ್ತು, ತಿರ್ಗಿ 2ನೇ ಬಾರಿಗೂ ಅವ್ರನ್ನೇ ನಾಮನಿರ್ದೇಶಕನಾಗಿ ಮಾಡಿದ್ವಿ. ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ನಮ್ಮ ರಾಜೇಂದ್ರ ಗೌಡ್ರು, ಅಮಾನನ್ ಅವರು, ನಮ್ಮ ಸರ್ವಜ್ಞ ಗೌಡ್ರು, ಪಠಾಣ್ ಬೈ ಅವರು ಇದ್ದಾರೆ. ಎಲ್ಲ ನಮ್ಮ ಅಪ್ಪಿಯನ್ನ ಇದ್ದಾರೆ, ಕೌನ್ಸಿಲರ್ ಅಪ್ಪಿಯನ್ನ, ಜಬೀವುಲ್ಲಾ ಕೌನ್ಸಿಲರು, ಎಲ್ಲರೂ ಇದ್ದಾರೆ, ನಮ್ಮ ಮುಖಂಡರು ಎಲ್ಲರೂ ಇದ್ದಾರೆ. ನನಗೆ ನಮ್ಮ ಶೇಖ್ ಮುಜಮಿಲ್ ಶೇಖ್ ನನ್ನ ಹಳೆಯ ಸ್ನೇಹಿತ ಬಿಡಿ, ಎಲ್ಲರಿಗಿಂತೂ ನಾವೆಲ್ಲ ತುಂಬಾ ಕ್ಲೋಸ್ ಆತ್ಮೀಯರು, ಹಳೆಯ ಸ್ನೇಹಿತ. ಎಲ್ಲರಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಎಲ್ಲ ನಮ್ಮ ಜಿಲ್ಲೆಯ ಜನಾಂಗದನ್ನ ಎಲ್ಲರನ್ನೂ ಕಾಪಾಡಲಿ. ಆ ದೇವರು ಒಳ್ಳೆ ರೈತರನ್ನ ಬೆಳೆಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೊಂದು ಉರುಸು ಅಂದ್ರೆ ನಮಗೆ ಒಂದು ವಿಶೇಷ. ಇದು ವಿಶೇಷತೆಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ವಿಶೇಷತೆ ಅಂದ್ರೆ ನಮಗೆ ಆಂಜನೇಯ ಸ್ವಾಮಿ, ಆವಣಿ ರಾಮಲಿಂಗೇಶ್ವರ, ಹೈದರಲ್ಲಿ ದರ್ಗಾ, ತುಳುಮಲೆ ಗಣಪತಿ ಇದೆ. ನಮಗೆಲ್ಲ ಈಕ್ವಲ್ ಇದೆಲ್ಲ, ನಮಗೆಲ್ಲ ಒಂದೇ ರೀತಿ ಇದೆಲ್ಲ, ಒಬ್ಬರೇ ಇವರೆಲ್ಲ ಅಂತ ನಾವು ತಿಳ್ಕೊಳ್ಳೋದು. ತುಂಬಾ ವಿಶೇಷತೆ ಇರುವಂತ ಒಂದು ಪ್ರಸಿದ್ಧವಾದಂತ ಒಂದು ಸ್ಥಳದಲ್ಲಿ 4ರಲ್ಲಿ ನಮ್ಮ ಹೈದರ್ಲಿ ದರ್ಗಾನೂ ಒಂದಾಗಿರ್ತದೆ. ಅದರಿಂದ ಇದು ಬರೀ ಮುಳಬಾಗಿಲು ತಾಲೂಕಿನ ಜನ ಅಲ್ಲ ಇಲ್ಲಿ ಬರೋದು, ಇಡೀ ಕರ್ನಾಟಕ ರಾಜ್ಯದಂತ ಜನ ಎಲ್ಲರೂ ಬರ್ತಾರೆ ಈ ಕಡೆಗೆ. ನನ್ಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಹೋಗ್ತಾ ಇದೀವಿ ದರ್ಗಾಗೆ ಸರ್, ಏನಾದ್ರು ಹೇಳ್ಬೇಕಲ್ಲಿ ಅಂತ ಕೇಳಿದ್ರೆ, ಇಲ್ಲ ಸರ್ ಹೋಗ್ತೀವಿ ಸರ್, ಆ ದೇವ್ರು ನಮ್ಮನ್ನು ಕರ್ಸ್ಕೊಳ್ತಾರೆ ಅಂತ ಹೇಳ್ತಾರೆ. ಒಳ್ಳೇದಪ್ಪ, ಸಂತೋಷ, ದೇವ್ರು ಒಳ್ಳೇದ್ ಮಾಡಿ, ಹೋಗ್ಬಿಟ್ಟು ಬನ್ರಿ ನೀವು ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಎಲ್ಲ ಇದಾಗಿದ್ದಾರೆ. ನನಗೆ ಇವತ್ತು ತುಂಬಾ ಖುಷಿ ತಂದಿದೆ. ಯಾವಾಗ್ಲೂ ಈ ಉರುಸು ಇದೇ ರೀತಿಯಲ್ಲಿ ಒಂದೊಂದು ದಿವಸಕ್ಕೂ ಅಭಿವೃದ್ಧಿ ಹಾಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ಅಭಿವೃದ್ಧಿ ಆಗ್ಲಿ. ಈ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ. ನಾನಾಗ್ಬೋದು, ನಮ್ಮ ಹಾಜನಾರಾಯಣ ಆಗ್ಬೋದು, ನಮ್ಮ ನಜೀರಣ್ಣ ಅವ್ರಾಗ್ಬೋದು, ಅನಿಲ್ ಅಣ್ಣ ಅವ್ರಾಗ್ಬೋದು, ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಬೈರ್ತಿ ಸುರೇಶ್ ಅಣ್ಣ ಅವ್ರಾಗ್ಬೋದು, ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ. ಎಲ್ಲ ಮುಖಂಡರು ನಿಮ್ ಜೊತೆಗಿದ್ದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೇ ಹಿಂದೆ ಹೋಗದಂಗೆ ನಿಮ್ಗೆಲ್ಲರಿಗೂ ಸಹಕಾರ ಕೊಡ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ಈ ವರ್ಷ ಜನವರಿ 1ಗೆ ಬಂದಿದೆ, ಅದಕ್ಕೆ
ಅದೇ ನನ್ನ ವಿಶೇಷತೆ ಅಂದ್ರೆ ಮುಳುಬಾಗ್ಲಲ್ಲಿ ಇರ್ತಕ್ಕಂಥ ನಮ್ಮ ವಿಶೇಷತೆಯಲ್ಲಿ ನಮ್ಮ ಐದರಲ್ಲಿ ದರ್ಗಾನು ವಿಶೇಷತೆ ನಮಗೆ. ಯಾಕಂದ್ರೆ ಇವಾಗ ನಮಗೆ ಕನ್ನಡದಲ್ಲಿ ಒಂದು ಡೈಲಾಗ್ ಇದೆ, ನವಿಲಿಗೆ ನಾಟ್ಯ ಚಂದ, ಭೂಮಿಗೆ ಹಸಿರು ಚಂದ, ಆಕಾಶಕ್ಕೆ ನಕ್ಷತ್ರ ಚಂದ, ನನಗೆ ನೀನು ಚಂದ ಅಂತಿದೆ. ನನಗೆ ನೀನು ಚಂದ, ನಿನಗೆ ನಾನು ಚಂದ ಅಂತ. ಆ ರೀತಿಯಲ್ಲಿ ಈ ವಿಶೇಷತೆಯಲ್ಲಿ ಮುಳುಬಾಗ್ಲ ಐದರಲ್ಲಿ ದರ್ಗಾ ನಾವೆಲ್ಲರೂ ಚಂದ, ನಮಗೆ ಮುಳುಬಾಗ್ಲ ಐದರಲ್ಲಿ ದರ್ಗಾ ಎಲ್ಲರಿಗೂ ಚಂದ, ಅವ್ರಿಗೂ ನಾವು ಚಂದ, ನಮಗ ಅವರು ಚಂದ. ಈ ರೀತಿಯಲ್ಲಿ ಸ್ಪೆಷಲ್ ಅದೇ ನಮ್ಗೆ, ಬೇರೆ ಏನು ಇಲ್ಲ. ಕರೆಕ್ಟೇ ಇಲ್ವಾ? ಆಕಾಶಕ್ಕೆ ನಕ್ಷತ್ರ ಚಂದನ ಇಲ್ವಾ? ನಮ್ಮ ಐದರಲ್ಲಿ ದರ್ಗಾಗೆ ನಾವೆಲ್ಲರೂ ಚಂದ, ನಮಗೆ ಐದರಲ್ಲಿ ದರ್ಗಾ ಚಂದ. ಅದರಿಂದ ನಮ್ಮೆಲ್ಲರಿಗೂ ಒಂದೇ. ಅದರಿಂದ ದೇವ್ರು ಒಳ್ಳೇದು ಮಾಡ್ತಾರೆ. ಇವತ್ತು ನ್ಯೂ ಇಯರ್ ದಿನ ಬಂದಿರೋದು ನಮ್ಗೆಲ್ಲರಿಗೂ ಚಂದ ಅಂತ ಅನಿಸಿದೆ, ಒಳ್ಳೇದಾಗಿದೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ವರ್ಷವೂ ಏನಂದ್ರೆ ಹೊಸದು ಎಲ್ಲವೂ ಬರ್ತಾ ಇರುತ್ತೆ ನಮಗೆ. ಆದ್ರೆ ಕಣ್ಣಿಗೆ ಕಾಣಿಸೋದು ಕೆಲವೊಂದು ಮಾತ್ರ. ಕಣ್ಣಿಗೆ ಕಾಣಿಸದೇ ಇರೋದು ಸಾವಿರಾರು, ಲಕ್ಷಾರು, ನೂರಾರು. ಆ ಕಣ್ಣಿಗೆ ಕಾಣಿಸ್ತಾ ಇರುವಂತ ಸಾವಿರಾರು, ಲಕ್ಷ, ನೂರಾರನ್ನ ಆ ದೇವರೇ ನಮಗೆ ಕೊಡುವಂತದನ್ನ. ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸದೇ ಇರುವಂತ ಒಂದು ಒಳ್ಳೇದು ಅಷ್ಟೇ, ಕಣ್ಣಿಗೆ ಕಾಣಿಸುವಂತ ಒಳ್ಳೇದು. ನಾವೆಲ್ಲ ಹುಡುಕ್ಬೇಕಾಗಿಲ್ಲ ದೇವರನ್ನ. ನಮ್ಮ ಹೃದಯದಲ್ಲಿ ಹುಡ್ಕೊಂಡ್ರೆ ನಮ್ಮ ದೇವರಿದ್ದಾರೆ ನಮ್ಮ ಹತ್ರ. ನಮ್ಮ ಹೃದಯದಲ್ಲಿ ನಮ್ಮ ಹತ್ರ ದೇವರಿದ್ದಾರೆ. ಆದ್ರಿಂದ ನಮ್ಮ ಮುಳುಬಾಗಿಲಿಗೆ ಬಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಅವನಿ ರಾಮಲಿಂಗೇಶ್ವರ, ಕುಡುಮಲೆ ಗಣಪತಿ, ಐದರಲ್ಲಿ ದರ್ಗಾ, ವಿರೂಪಾಕ್ಷೇಶ್ವರ ಅಂದ್ರೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥವ್ರು. ನಾವಲ್ಲಿ ಹೋಗ್ಬೇಕಾಗೇ ಇಲ್ಲ. ಅವರೇ ನಮ್ಮ ಹತ್ರ ಬಂದು ಎಲ್ಲರಿಗೂ ಒಳ್ಳೆಯವರಿಗೆ ಆಶೀರ್ವಾದ ಮಾಡ್ತಾರೆ, ಕೆಟ್ಟವ್ರನ್ನ ದೂರ ಇಡ್ತಾರೆ. ಅದು ಅವ್ರಿಗೆ ಗೊತ್ತಿದೆ. ಥ್ಯಾಂಕ್ ಯು.